ಸಂಜೆ ಆಗ್ತಾ ಇದ್ದಂತೆ ಈ ಹಕ್ಕಿಗಳ ಶಬ್ದ, ಈ ಸೂರ್ಯಾಸ್ತದ ದೃಶ್ಯ ಎಷ್ಟು ಮನಸ್ಸಿಗೆ ಉಲ್ಲಾಸ ಕೊಡುತ್ತೆ ಅಂದರೆ, ಒಂದು ಪದದಲ್ಲಿ ನಾವು ವರ್ಣನೆ ಮಾಡೋಕ್ಕಾಗಲ್ಲ ಕಣ್ರಿ. ಹಾಗೇನೆ ನಮ್ಮ ಮನೆಯ ಮಲ್ಲಿಗೆ ಹೂಗಳ ಸುಗಂಧವು ನಮ್ಮ ಭಾವನೆಗಳನ್ನು ಅಳಿಸುತ್ತೆ ಕಣ್ರಿ. ಈ ದಿನ ನಮ್ಮ ಮಲ್ಲಿಗೆ ತೋಟದ ವೈಭವವನ್ನು ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ರೀ, ನೋ ಕೆಮಿಕಲ್ಲು, ನೋ ಆರ್ಟಿಫಿಷಿಯಲ್ ಕಣ್ರಿ. ಪ್ಯೂರ್ ನ್ಯಾಚುರಲ್ ಆಗಿ ಬಂದಿರೋಂಥ ಮಲ್ಲಿಗೆ ಹೂವು ಕಣ್ರಿ. ಈ ಮಲ್ಲಿಗೆ ಹೂವು ಒಂದು ನ್ಯಾಚುರಲ್ ಪರ್ಫ್ಯೂಮ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ಈ ಮಲ್ಲಿಗೆ ಗಿಡಗಳನ್ನ ಬೆಳೆಸ್ಕೊಳೋದು ತುಂಬ ಈಸಿ ಕಣ್ರಿ. ಒಂದು ಚಿಕ್ಕ ನಿಮಗೆ ಹೆಚ್ಚು ಸಮಯ ಇದ್ದರೆ, ಸ್ವಲ್ಪ ಜಾಗ ಇದ್ದರೆ, ಒಂದು ಚಿಕ್ಕ ಪಾಟ್ ತೊಗೊಳ್ಳಿ. ಆ ಪಾಟ್ಗೆ 3 ಹೋಲ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಮಣ್ಣು, ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಮಲ್ಲಿಗೆ ಗಿಡ ಇದ್ದರೆ ಒಂದು ಕಡ್ಡಿಯನ್ನು ಕಟ್ ಮಾಡಿ ಅದರಲ್ಲಿ ಇಟ್ಟು ನೀರು ಹಾಕಿ. ಅದೇ ಚಿಗುರು ಬರುತ್ತೆ, ಅದರಲ್ಲೇ ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಹತ್ರ ಒಂದು ಮಲ್ಲಿಗೆ ಗಿಡ ಇದ್ದರೆ ನಾವು 10 ಮಲ್ಲಿಗೆ ಗಿಡಗಳನ್ನ ಸೃಷ್ಟಿ ಮಾಡ್ಬೋದು ಕಣ್ರಿ. ಈ ಮಲ್ಲಿಗೆ ಗಿಡನ ಮೇಂಟೆನೆನ್ಸ್ ಕೂಡ ತುಂಬ ಕಡಿಮೆನೇ ಕಣ್ರಿ. ವರ್ಷದಲ್ಲಿ 3 ಬಾರಿ ಮಾತ್ರ ಇದು ಹೂ ಬಿಡುತ್ತೆ ಕಣ್ರಿ. 3 ತಿಂಗಳು ಮಾತ್ರ. ಇದಕ್ಕೆ ಬೇಕಾಗಿರೋದು ಯಥೇಚ್ಛವಾಗಿ ಬಿಸಿಲು ಕಣ್ರಿ. 5ರಿಂದ 6 ಗಂಟೆಗಳ ಕಾಲ ಇದಕ್ಕೆ ಬಿಸಿಲು ಬೇಕು. ಎಷ್ಟು ಬಿಸಿಲಿದ್ರೆ ಅಷ್ಟು ಚೆನ್ನಾಗಿ ಹೂವು ಬಿಡುತ್ತೆ. ಒಂದಿನಕ್ಕೆ 2 ಬಾರಿ ನಾವು ನೀರು ಹಾಕಬೇಕಾಗುತ್ತೆ. ಬಿಸಿಲು ಹೆಚ್ಚಾಗಿರೋದ್ರಿಂದ 2 ಸತಿ ನಾವು ನೀರು ಹಾಕಬೇಕು. ಆ ನೀರು ಹಾಕಿರೋ ನೀರು ಯಾವುದೇ ಕಾರಣಕ್ಕೂ ಪಾಟಲ್ಲಿ ನಿಂತ್ಕೋಬಾರ್ದು ಕಣ್ರಿ. ಫುಲ್ ಡ್ರೈನ್ ಆಗಬೇಕು. ಮೂರನೇದೇನಪ್ಪ ಅಂತಂದರೆ, ಇದಕ್ಕೆ ಪ್ರೂನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು ಕಣ್ರಿ. ನಾವು ಕೊಂಬೆಗಳನ್ನ ಕಟ್ ಮಾಡೋದ್ರಿಂದ ಮತ್ತೆ ಅದೇ ಜಾಗದಲ್ಲಿ ಚಿಗುರು ಬಂದು ಯಥೇಚ್ಛವಾಗಿ ಹೂವು ಬಿಡೋಕ್ಕೆ ಪ್ರೋತ್ಸಾಹ ಮಾಡುತ್ತೆ ಕಣ್ರಿ. ನಾವು 15 ದಿವಸಗಳಿಗೊಂದು ಸತಿ ಗೊಬ್ಬರನ ಕೊಡಬೇಕು. ಮಣ್ಣನ್ನು ಪೂರಾ ಲೂಸ್ ಮಾಡಿ ಅದಕ್ಕೆ ತಿಪ್ಪೆ ಗೊಬ್ಬರ ಆಗಿರ್ಬೋದು ಅಥವಾ ಎರೆಹುಳು ಗೊಬ್ಬರ ಕೊಡೋದ್ರಿಂದ ಹೂವಿನ ಗಾತ್ರ ಮತ್ತು ಪರಿಮಳ ಎರಡೂ ಕೂಡ ತುಂಬ ಹೆಚ್ಚಾಗುತ್ತೆ ಕಣ್ರಿ. ನಾವು ಲಿಕ್ವಿಡ್ ರೂಪದಲ್ಲೂ ಕೂಡ ಇದಕ್ಕೆ ಗೊಬ್ಬರನ ಕೊಡ್ಬೋದು ಕಣ್ರಿ. ಈರುಳ್ಳಿ ಚಿಪ್ಪೆನ ಒಂದು 2 ದಿನಗಳ ಕಾಲ ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ಒಂದು ಬಾರಿ ಕೊಟ್ಟು ನೋಡಿ. ಹೂವು ಗಿಡದಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಒಂದು ಅನುಭವ ಆಗುತ್ತೆ ಕಣ್ರಿ. ಅಕ್ಕಿ ತೊಳೆದಿರೋಂಥ ನೀರಾಗಿರ್ಬೋದು, ಬೇಳೆಕಾಳು ತೊಳೆದಿರೋಂಥ ನೀರಾಗಿರ್ಬೋದು. ಹಾಗೆಯೇ 8-10 ದಿವಸಗಳಿಗೊಂದು ಸತಿ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ಒಂದು ಸತಿ ಗಿಡಕ್ಕೆ ಸ್ಪ್ರೇ ಮಾಡಿ ನೋಡಿ. ಹೊಸ ಚಿಗುರು ಬರುತ್ತೆ. ಅದೇ ಚಿಗುರಲ್ಲಿ ಯಥೇಚ್ಛವಾಗಿ ಹೂ ಬಿಡೋಕ್ಕೆ ಶುರು ಮಾಡುತ್ತೆ ಕಣ್ರಿ. ಇದನ್ನು ಸಾಯಂಕಾಲ ಸಮಯದಲ್ಲಿ ಹಾರ್ವೆಸ್ಟ್ ಮಾಡೋದು ತುಂಬ ಉತ್ತಮ ಕಣ್ರಿ. ನಾನು ಕೂಡ ನಮ್ಮ ಗಿಡದಲ್ಲಿ ಇಷ್ಟು ಮಲ್ಲಿಗೆ ಹೂವು ಸಿಕ್ಕಿದೆ ಕಣ್ರಿ. ಅದ್ರ ಜೊತೆಗೆ ಸ್ವಲ್ಪ ಕನಕಾಂಬರನೂ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪನ್ನೀರು ಕೂಡ ಹಾರ್ವೆಸ್ಟ್ ಮಾಡಿ